Are we ready? 3, 2, 1, game! The back team! ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಸಿದ್ದಿ ಪ್ರೋ ಕಬಡ್ಡಿಯ ಸೀಸನ್ 11 ಮತ್ತು 12ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ 5 ಆಟಗಾರರ ಯಾವುದೇ ಅಂಕಗಳನ್ನು ನೆಟ್ಟಿನೊಂದಿಗೆ ವಾಪಸ್ಸಾದರು. ಮಹೇಶ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ದಾಳಿಗಾರ. ಲೀಡ್ ಆಗ್ತಿರುವ ಸಾಕಷ್ಟು ವೇಗದ ದಾಳಿ ಭಾಗವಹಿಸುವವರಿಂದ ಆಂಕರ್ ಮತ್ತು ವಿನೋದ್ ಹಾಗೂ ಜಿತಿನ್ ಅಷ್ಟೇ ಅದ್ಭುತವಾದ ಸಪೋರ್ಟ್ ನೀಡ್ತಾರೆ. ಹೊಂದಾಣಿಕೆ ಟ್ಯಾಕಲ್ ಅಶ್ವಿನ್ ರಾಜ್ಕುಮಾರ್ ಅವರು ಹಾಗೂ ಭೋಜರಾಜ್ ಅವರು ಮಾನವರದ ಜನರು ಅವರಿಗೂ ಸಹ ಕ್ರಿಕೆಟ್ನಲ್ಲಿ ನಾಡದೂರು ರಾಜಕೀಯ ಮಧುಕ ನಾಯಕ ಯುವ ಕ್ರಿಕೆಟ್ ಬೆಂಗಳೂರು ವತಿಯಿಂದ ಅಭಿನಂದನೆ ಸಲ್ಲಿಸ್ತಾರೆ. ರುಚಿಕರವಾದಂಥ ಅಡುಗೆಯನ್ನು ಮಾಡಿ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಹಾಗೂ ಯುವ ಕ್ರಿಕೆಟ್ ಸದಸ್ಯರಿಗೆ ಗುಣಪಡಿಸಿದ್ದಾರೆ. ಮತ್ತೆ ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಸಿದ್ದಿ 4-1 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಂಜಯ್ ರತನ್ ಆಂಕರ್ ಮಾಡಿದ ಮೂಲಕದಲ್ಲಿ ಅಕ್ಕಡದಿಂದ ದಾಳಿಗಳನ್ನು ಹೊರಹಾಕಲು ಯಶಸ್ವಿಯಾಗಿದ್ದಾರೆ. ಸುಬಡಿ ಗ್ರಾಮಗಳ ಲೆಫ್ಟ್ ಕಾರ್ನ್ ಭಾಗದಲ್ಲಿ ರಾಕೇಶ್ ರೈಟ್ ಕಾರ್ನ್ ಭಾಗದಲ್ಲಿ ಸುಶೀಲ್ ಸಿದ್ದಿ ಬುಲೆಟ್ ರೈಡರ್ ಅಂತ ಹೇಳ್ಬೋದು. ಸ್ಪೀಡ್ ಆದಂತಹ ಒಂದು ದಾಳಿಯೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ನಮ್ಮ ಅಡುಗೆ ಪಟ್ಟಿಗೆ ಒಮ್ಮೆ ಜೋರ ಚಪ್ಪಳೆ ಬೆಲೆ ರಾಜ್ಕುಮಾರ್ ಮಾಧವರ ಹಾಗೂ ಭೋಜರಾಜ್ ಅವರು ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇರ್ಬೋದು, ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಬಹಳ ರುಚಿಕಟ್ಟಾಗಿ ಸದಸ್ಯರು ಹಾಗೂ ಎಲ್ಲ ಕರ್ನಾಟಕ ರಾಜ್ಯದಿಂದ ಬಂದಂತಹ ಎಲ್ಲ ಕ್ರೀಡಾಪಟುಗಳಿಗೆ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ರವಿ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಅನುಭವಿ ಡಿಫೆಂಡರ್ ಭಾಸ್ಕರ್, ರೈಟ್ ಕಾರ್ನ್ ಭಾಗದಲ್ಲಿ ಭರತ್, ಶಶಾಂಕ ಉತ್ತಮವಾದಂಥ ದಾಳಿ. 10-3 ಪಂದ್ಯ ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ರೈಟ್ ನಲ್ಲಿ ರತನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಯುವ ಪ್ರತಿಭೆ. ಆಟಗಾರರು ಆರ್ಗ್ಯೂ ಮಾಡೋದ್ರಲ್ಲಿ ತೀರ್ಪುಗಾರರು ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಶಾಂಕ
ಆಟಗಾರರು ನಿಮ್ಮಲ್ಲಿ ವಾದ ಬೇಡ. ಫಸ್ಟ್ ಏಡ್ ನೀಡಿ ಆರೋಗ್ಯ ಇಲಾಖೆಯವರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕು. ಆಟಗಾರರು ನಿಮ್ಮಲ್ಲಿ ವಾದ ವಿವಾದಕ್ಕೆಲ್ಲ ಅವಕಾಶ ಇಲ್ಲ. ಮತ್ತೆ ದಾಳಿಯಲ್ಲಿ ಸುಶೀಲ್ ಸಿದ್ದಿ ಚುರುಕಿನ ಪಾದಗಳ ಚಲನೆಯೊಂದಿಗೆ ಬಸವನಗುಡಿ ಸ್ಪೋರ್ಟ್ಸ್ ಟೀಮ್ 5 ಅಂಕ ನಡುವೆ ಯಾವುದೇ ಅಂಕ ಇಲ್ಲದೆ ಅಂಕಿನ ಅಡಿಗೆ ವಾಪಸ್ಸಾಗಿದೆ. ಮತ್ತೆ ದಾಳಿಯಲ್ಲಿ ಮಹೇಶ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ. ಉತ್ತರ ಕನ್ನಡ ಜಿಲ್ಲೆಯ 7 ಆಟಗಾರರ ನಡುವೆ ರೆಫ್ಟಿರಾಡಲಿಗೆ ವಾಪಸ್ಸಾಗಿದ್ದಾರೆ. ಮದಕರಿ ಕಪ್ ಸೀಸನ್ 2 ಅದು ರೋಚಕ ಪಂದ್ಯ. ಉತ್ತರ ಕನ್ನಡ ಜಿಲ್ಲೆ ತಂಡದ ವೇಗದ ದಾಳಿಗಾರ ರತನ್ ನಾಯ್ಕ್ ಯಾವುದೇ ಅಂಕಲಿಗೆ ಎಂಟು ವಾಪಸ್ಸಾಗಿದ್ದಾರೆ. 2 ತಂಡದ ಆಟಗಾರರು the do or die strategy ಪ್ರಯತ್ನ. It's a do or die. ಮಾಡು ಇಲ್ಲವೇ ಮಾಡಿ. ಸುಶೀಲ್ ಸಿದ್ದಿ ಬುಲೆಟ್ ರೈಡರ್ ಸಾಕಷ್ಟು ವೇಗದ ದಾಳಿ ರೀಚಿಂಗ್ ಫ್ರಮ್ ಔಟ್ಸೈಡ್ ಅನ್ನುವಂಥ ತೀರ್ಮಾನ. ಇವತ್ತು ಕಾರ್ಯಕ್ರಮಕ್ಕೆ ಬ್ಯಾಟನ್ಪುರ ಕ್ಷೇತ್ರದ ಯುವ ಮುಖಂಡರು ಶ್ರೀತ ಪ್ರದೀಪ್ ಪಾಪರ್ ಅವರು ಹಾಗೂ ಶ್ರೀತ ರಘುರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಹ ನಮ್ಮ ನಾಡದವರೇ ರಾಷ್ಟ್ರೀಯ ಮಧುಕರ್ ನಾಯಕ ಯುವಕರಿಗೆ ಬಂದಿದ್ದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ರವಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುವಂತಹ ಪ್ರಯತ್ನ. ಶಶಾಂಕ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಬಂಧಿಸಿದಂತಹ ಅನುಭವಿ ದಾಳಿಗಾರ. ಕಬಡ್ಡಿಗೆ ಹೇಳಿ ಮಾಡಿಸಿದ ಒಂದು ದೇಹ ದಾಳಿತನ ಹೊಂದಿದ್ದಾನೆ. ಅದೊಳ್ಳೆ ಫಿಟ್ನೆಸ್ ವೇಗವಾಗಿ ಬ್ಲಾಕ್ ಹಾಗೂ ಡ್ಯಾಶ್ ಮೂಲಕ ಉತ್ತರ ಕನ್ನಡ ಜಿಲ್ಲಾ ತಂಡ ಒಂದು ಅಂಕವನ್ನು ಪಡ್ಕೊಳ್ತಾರೆ. ನಮ್ಮ S7 ಸ್ಪೋರ್ಟ್ಸ್ ನ ಆಟಗಾರರಿಗೆ ಕಲೆ ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ದಯವಿಟ್ಟು ಕ್ಯಾಪ್ಟನ್ ಒಬ್ಬರೇ ಮಾತಾಡಿ. ಕ್ಯಾಪ್ಟನ್ ಒಬ್ಬರು ಮಾತಾಡಬೇಕು. ಎಲ್ಲ ಪ್ಲೇಯರ್ಸ್ ಅರ್ಥ ಮಾಡಿ ಅವರು ಅಬ್ಸೆಂಟ್ ವಿಷೆಂಟ್ ಮಾಡ್ತಾರೆ. ಭಾಸ್ಕರ್ ಅವರ ಒಬ್ಬರು ಮಾತಾಡಿ. ಆಯ್ತು ಒಬ್ರು ಮಾತಾಡಬೇಕು. ಆಯ್ತು ಒಬ್ರು ಮಾತಾಡಿ. ಭರತ್ ಅವರ ಆಯ್ತು ಒಬ್ರು ಮಾತಾಡಿ. ಯಾಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಯ್ತಾ ಇದ್ದಾರೆ ಅದೆಲ್ಲ? ಹದಿನಾಲ್ಕು 5 ಉತ್ತರ ಕನ್ನಡ ಜಿಲ್ಲಾ ತಂಡ ಪರವಾಗಿ. 2 ಬಲಿಷ್ಠ ತಂಡ ಆಗಿರೋದ್ರಿಂದ ಸಾಕಷ್ಟು ವಾದ ವಿವಾದಗಳ ಜೊತೆಯಲ್ಲಿ ಚರ್ಚೆಯನ್ನು ಸಹ ಕಾಣಬಹುದು. ಅದೆಲ್ಲದಕ್ಕೂ ನಮ್ಮ ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ಮಹೇಶ ಬಾಕೋಜಿ ಹಾಗೂ ಸಹ ಆಟಗಳಿಂದ ಒಂದೊಳ್ಳೆ ಚೇನ್ ಟ್ಯಾಕಲ್.
ಬೌನ್ಸರ್ಸ್ಗಳ ಗಮನಕ್ಕೆ ಸ್ಟೇಜ್ ಮೇಲೆ ವೈಟ್ ಲೈನ್ ಕಾಣಿಸ್ತಾ ಇದೆ, ಅದರ ಒಳಭಾಗಕ್ಕೆ ನಮ್ಮ ಯುವ ಬ್ರಿಗೇಡ್ನ ಸದಸ್ಯರಿರ್ಬೋದು, ನೀವು ಆಗಿರ್ಬೋದು ಅಲ್ಲಿ ನಿಂತ್ಕೊಳ್ಬೇಡಿ. ಯಾಕಂದ್ರೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರೇಕ್ಷಕರು, ಅತಿಥಿಗಳು ಪಂದ್ಯವನ್ನ ವೀಕ್ಷಣೆ ಮಾಡ್ಲಿಕ್ಕಿದ್ದಾರೆ. ರತನ್ ನಾಯ್ಕ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಯಾವುದೇ ಅಂಕಣದಲ್ಲಿ ಈ ಬಾರಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಂಜಯ್ ಕ್ವಿಕ್ ಆದಂತ ರೈಡ್ ಅನ್ನು ಮಾಡ್ತಾ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ಸ್ಟಾರ್ ಪ್ಲೇಯರ್ ಸುಶೀಲ್ ಸಿದ್ದಿ ನಾಲ್ಕಾಟ್ ಕನ್ನಡ ತನ್ನ ವೇಗದ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭರತ್, ರೈಟ್ ಕಾರ್ನರ್ ಭಾಗದಲ್ಲಿ ಚರಣ್. It's a team of tie. ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡರ್ ನಲ್ಲಿ ಸುಶೀಲ್ ಸಿದ್ದಿ ಬುಲೆಟ್ ರೈಡರ್ ಕಿಕ್ ಮಾಡಿದ್ರು. ಈ ಬಾರಿ ಕಾಪಾಡಬೇಕಾಗಿದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದಂಕದ ಸೆಟ್ ಆಗ್ತಾರೆ. ಅದು ತಂಡದಿಂದ ನೇರವಾಗಿ 2-2 ಆದ್ರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ಕ್ವಿಕ್ ಆದಂತಹ ಬೋನಸ್ ಪಾಯಿಂಟ್ ಜೊತೆಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. ಹದಿನೈದು 15-7 in favor of ಉತ್ತರ ಕನ್ನಡ. ನಾಡದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ರಾಷ್ಟ್ರದಲ್ಲಿ ಮದಕರಿ ನಾಯಕರ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಈಗಾಗಲೇ ಭಾನುವಾರದ ಪಿಚ್ಚಿಯ ದಿನ ಒಂದೊಳ್ಳೆ ಕಬಡ್ಡಿ ಪಂದ್ಯಾವಳಿ ನಮ್ಮ ಕಬಡ್ಡಿ ಪ್ರೇಕ್ಷಕರಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ಭುತವಾದಂತಹ ಒಂದು ಟಚ್ ಪಾಯಿಂಟ್. ರತನ್ ರಾಕೇಶ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಅತ್ಯಂತ ಕ್ವಿಕ್ ಆದಂತಹ ಪರ್ಶೂಟ್ಗೆ ಮುಂದಾಗಿರುವಂತಹ ಉತ್ತರ ಕನ್ನಡದ ಜಿತಿನ್. ಹದಿನಾರು 9 16-9 in favor of ಉತ್ತರ ಕನ್ನಡ. ಎರಡು ಬಲಿಷ್ಠ ತಂಡಗಳು ಅನೇಕ ಬಾರಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ. ತನ್ನ ಬಲ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಶಶಾಂಕನಿಂದ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾದಂತಹ ಸುಶೀಲ್ ಸಿದ್ದಿ. 17-9 17-9 in favor of ಉತ್ತರ ಕನ್ನಡ. Hello, check. Hello, check. Hello.
ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. 17-10 7 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಮಹೇಶ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸ್ಟಾರ್ ಪ್ಲೇಯರ್. ಈ ಕಬಡ್ಡಿ ಸೀರೀಸ್ ನಲ್ಲೂ ಸ್ವಲ್ಪ ಭಾಗವಹಿಸಿದ ಅನುಭವ ಇದೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ರವಿ ಪಟ್ಕಣಿ ಭಾರಿ ಬಲಿಷ್ಠವಾದ ಬ್ಲಾಕ್. ರಾಕೇಶ್ It's a do or die. ಮಾಡು ಇಲ್ಲವೇ ಮಡಿ. ವಿನೋದ್ ನಾಯಕ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರರಿಂದ ಅದು ಪವರ್ಫುಲ್ ಬ್ಲಾಕ್ ಅವರ್ ಡ್ಯಾಶ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. 11 ಉತ್ತರ ಕನ್ನಡ ಜಿಲ್ಲಾ ತಂಡ ಪರವಾಗಿ ಕನ್ಸ್ಟ್ರಕ್ಷನ್ ಇವರ ಒಂದು ಮಾಲೀಕತ್ವದಲ್ಲಿ ಮದಕರಿ ಸ್ಪೋರ್ಟ್ಸ್ ಕ್ಲಬ್ ಇಂದು ಸಂಜೆ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮೀಜಿ ಅವರಿಂದ ಉದ್ಘಾಟನೆ ಆಗಲಿಕ್ಕಿದೆ. ಹದಿನೆಂಟು 11 7 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ರತನ್ ಪ್ರೊ ಕಬಡ್ಡಿಯ ಸೀಸನ್ 11ರಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್ ಒಬ್ಬ ಪ್ರಮುಖ ದಾಳಿಗಾರ. ಕಿಕ್ ಮಾಡುವ ಪ್ರಯತ್ನ ಇತ್ತು. ಜಿತಿನ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಾಯ್ತಾ ಇದ್ರು. ಒಂದೊಳ್ಳೆ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಅವ್ರನ್ನೀಗ ಇವರು ಆಡ್ತಾ ಇದ್ದಾರಲ್ಲ, ಅವರಿಬ್ಬರು ಆಡಿದ್ರು. ತೆಲುಗು ಟೈಟನ್ಸ್ ಎಲ್ಲ ಮುಂದಿನ ಪಂದ್ಯ HMT ಕಾಳಿದಾಸ್ ವಿರುದ್ಧ ಕಲ್ಕೆರೆ. ಎರಡು ತಂಡದ ನಾಯಕರು ತಮ್ಮ ತಂಡಗಳನ್ನು ಅಣಿಗೊಳಿಸಿ ಇದು ತಮ್ಮ 7ನೇ ಕರೆ. 7ನೇ ಕ್ವಾರ್ಟರ್ ಪಂದ್ಯ. ಫಾಸ್ಟ್ ಆಡ್ತಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಮಧುಕರಿ ಕಪ್ ಸೀಸನ್ 2ಗೆ ಘಟನಪುರ ಕ್ಷೇತ್ರದ ಯುವ ಮುಖಂಡರಾಗಿದ್ದ ಶ್ರೀಯುತ ಪ್ರದೀಪ್ ಪಾಪುರವರು ಸಹ ಆಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಮಧುಕರಿ ಕಪ್ ಸೀಸನ್ 1ರ ಪ್ರಥಮ ನಗದು ಬಹುಮಾನದ ಪ್ರಾಯೋಜಕರಾಗಿ ಮಧುಕರಿ ಕಪ್ನ ಸೀಸನ್ 1ರ ಯಶಸ್ಸಿನಲ್ಲಿ ಸಹ ಬೆಂಬಲವಾಗಿರುವುದು. ಅವರು ಸಹ ಈ ಬಾರಿ ಸಹ ಆಗಮಿಸಿ ನಮ್ಮ ನಾಡು
ನಾಡದುರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ಗೆ ಪ್ರೋತ್ಸಾಹಕರಾಗಿದ್ದಾರೆ. ಕಂಬ್ಯಾಕ್ ಮಾಡೋದಕ್ಕೆ ಸಂಚು ಹಾಕ್ತಾ ಇದ್ದಾರೆ. ಕಾತೋಡುಳ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ನ ಭಾಸ್ಕರಿ ಬಾಯಿ ಟೆಂಪ್ಟ್ ಆದ್ರು. ಅದು ಬೇಡವಾದಂತ ಹಿಡಿದಕ್ಕೆ ಮುಂದಾಗಿದ್ದಾರೆ. ಮಹೇಶ ಮಲ್ಟಿಪಲ್ ರೈಟ್ ಪಾಯಿಂಟ್. 21-15 in favor of ಉತ್ತರ ಕನ್ನಡ. ಮಧ್ಯದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಸಿದ್ದಿ ಏನು ಆಟಗಾರ ರೈಟ್ ರೈಡರ್ ಟೈಮ್ ಔಟ್. ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಗೆ ಗ್ರೀನ್ ಕಾರ್ಡ್ ನ ವಾರ್ನಿಂಗ್ ನಡೆದಾಗ ಆಟಗಾರ ದಾಳಿ ನಡೆಸುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಎಲ್ಲ ಉತ್ತರ ಕನ್ನಡ ಜಿಲ್ಲೆ ನಾಲ್ಕು ಆಟಗಾರ ನಡುವೆ ಬಸವನಗುಡಿ ಸ್ಪೋರ್ಟ್ಸ್ ತಂಡ ಶಶಾಂಕ ಆಟಗಾರ ಹೈಟ್ ಅನ್ನು ಆಟಗಾರ ಪಡ್ಕೊಳ್ತಾ ಇದೆ. ಕ್ವಿಕ್ ಆದಂತ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. 21-16 in favor of ಉತ್ತರ ಕನ್ನಡ. 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಸುಶೀಲ್ ಬುಲೆಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಸವಾಲನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ ಸುಶೀಲ್ ಸಿದ್ದಿ. ಇದನ್ನು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಮಂಕಣ್ಣರವರು ಕೋಲಾರ ಜಿಲ್ಲಾ ಪಂಚಾಯಿತಿ ಸದಸ್ಯರು ಭರೋಸಾ ಪಂದ್ಯದ ವೀಕ್ಷಣೆಯಲ್ಲಿದೆ. ಅದರ ಜೊತೆ ಶ್ರೀಟ ಬೆಳ್ಳಿ ಗಂಗಾಧರ್ ಸರ್ ಅವರು, ಅದರ ಜೊತೆ ಶ್ರೀಟ ದಯಾನಂದ್ ನಾಯಕ್ ಅವರು ಹಾಗೂ ಎಲ್ಲ ನಮ್ಮ ಮದಕರಿ ನಾಯಕರು ಬ್ರಿಗೇಡ್ನ ಸದಸ್ಯರು ಸಹ ಮಧ್ಯದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರೊ ಕಬಡ್ಡಿಯ ಹೆಸರಾಂತ ಆಟಗಾರ ಸುಶೀಲ್ ಸಿದ್ದಿ ಬಹು ಸಂಘದೊಂದಿಗೆ ಸೂಪರ್ ಟೇಕಲ್ ಆನ್ ಆಗಿದೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಶಾಂಕ 3 ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂತರವನ್ನು ಪಡ್ಕೊಳ್ತಾ ಇದ್ದಾರೆ. 23-18 ದಾಳಿಯಲ್ಲಿ ಸುಶೀಲ್ ಸಿದ್ದಿ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಒಳ್ಳೆ ಕಂಬ್ಯಾಕ್ ನ ಪ್ರಯತ್ನ. ಬೋನಸ್ ಅಂಕದೊಂದಿಗೆ ಸುಶೀಲ್ ವಾಪಸ್ ಆಗಿದ್ದಾರೆ. ಸೂಪರ್ ಲಾರಿಗೆ ಸಂದರ್ಭ ಚೌಟಿ ಹಾಗೂ ಸುಶೀಲ್ ಸಿದ್ದಿ ಹ್ಯಾಂಡ್ ಟಚ್ ಗಾಗಿ ಪ್ರಯತ್ನ. ಸೂಪರ್ ಟೇಕಲ್ ಆನ್ ಆಗಿದೆ. ಮಹೇಶ ವಿಶಿಷ್ಟ ರೀತಿಯ ದಾಳಿ. ರಕ್ಷಣಾತ್ಮಕ ಆಟ. ಇಬ್ಬರು ಆಟಗಾರರು ಒಳ್ಳೆ ರಕ್ಷಣಾತ್ಮಕ ಆಟವನ್ನು ತೋರ್ಪಡಿಸಿದ್ರು. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ನಿರಂತರವಾಗಿ ದಾಳಿಯಲ್ಲಿ ಸುಶೀಲ್ ಸಿದ್ದಿ.
ಭಟ್ಕಳ ಆಂಕರ್ ಗಳಿಗೆ ಮುಂದಾದರು. 20 ಮತ್ತು ದಾಳಿಯಲ್ಲಿ ಸುಶೀಲ್ ಯಾವುದೇ ಅರ್ಥದಲ್ಲಿ ವಾಪಸ್ ಆದ್ರೆ ನೋಡಿ ಈ ಕಡೆಯಿಂದನೇ ಫುಲ್ 33-21 in favor of UK district. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಪ್ರಮುಖ ಆಟಗಾರರು ಅಂಕಣದ ಹೊರಭಾಗದಲ್ಲಿ ರಾಕೇಶ್ Last and final call. HFT Kalimas ವಿರುದ್ಧ ತಲುಪಿದೆ. ಎರಡು ತಂಡಗಳಿಗೂ ಅಂತಿಮ ಕರೆ. 21-34. ಈ ಕಡೆ ಕ್ರಾಸ್ ಆಗುತ್ತೆ. Super Kawalida. The last 3 minutes to go. Satya. ಒಂದು ಉತ್ತಮವಾದಂಥ ಎಸ್ಕೇಪ್. 35-22 in favor of UK district. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದ ಮೈಸೂರು ಹಾಲು ಒಕ್ಕೂಟದ ಮುಖ್ಯಸ್ಥರಾಗಿದ್ದಂತಹ ಶ್ರೀಮತಿ ನಾಗಮಣಿ ಮೇಡಮ್ ಅವರಿಗೆ ಹಾಗೆ ಶ್ರೀಯುತ ನರಸಿಂಹ ಸರ್ ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ಭರತ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡದ ನಾಯಕನಾಗಿ ಈ ಬಾರಿ ಆಡಿ ಸೌತ್ ಝೋನ್ ಯೂನಿವರ್ಸಿಟಿಯಲ್ಲಿ ಮೈಸೂರು ಯೂನಿವರ್ಸಿಟಿ ತಂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಅವ್ರ ತಂಡದ ನಾಯಕನಾಗಿ ಆಡಿದಂತ ಅನುಭವಿ ಡಿಫೆಂಡರ್. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ ಶಶಾಂಕ್. ಲಾಸ್ಟ್ 2 minutes to go. ಸಮಯವನ್ನು ವೃದ್ಧಿ ಮಾಡುವಂತ ಪ್ರಯತ್ನ ಉತ್ತರ ಕನ್ನಡ ಜಿಲ್ಲಾ ತಂಡದ ಜಾನು ಗೌಡೆ. (38-23) in favor of UK district. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Third right. It's a 2-all tie. Decider ಸತ್ಯ ಬಸವನಗುಡಿ ಸ್ಪರ್ಶದ ನಿವಾಟಕರ ಅದ್ಭುತವಾದಂತಹ ಎಸ್ಕೇಪ್.
ಆಟಗಾರ ಜಾಂಟಿ. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಪಂದ್ಯದಲ್ಲಿ ಉತ್ತರಕನ್ನಡ ಜಿಲ್ಲಾ ಕ್ರಿಕೆಟ್ ಅಧ್ಯಕ್ಷರಾಗಿ ಮುಂದಿನ ಹಂತಕ್ಕೆ ಆರಂಭ ಮಾಡಿಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದಂತ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಸಹ ಧನ್ಯವಾದ.